ಸ್ನೇಹಿತರೆ, ಒಂದು ಬೆಳೆನ ಮಾಡುವಾಗ ರೈತರ ಪರಿಶ್ರಮ ಅಷ್ಟಿಷ್ಟಿರೋದಿಲ್ಲ. ಎಷ್ಟೇ ಬೆಳೆ ಬೆಳೆದ್ರೇನು ಅಷ್ಟೇ, ಅದಕ್ಕೆ ಸೂಕ್ತವಾದ ಬೆಲೆಗಳು ಇದ್ದಲ್ಲಿ ಮಾತ್ರನೇ ಒಂದು ರೈತ ಅನ್ನೋದು ಯಶಸ್ಸು ಕಾಣೋದಕ್ಕೆ ಸಾಧ್ಯ. ಸೊ ಆ ಒಂದು ವಿಚಾರದಲ್ಲಿ ಈಗ ಒಂದು ನಿಮಗೆ ಕಂಟೆಂಟ್ ಕೊಡೋಕ್ಕೆ ಬಂದಿರೋದು ಒಂದು ಬೀನ್ಸ್ ಬೆಳೆ ಬಗ್ಗೆ ಆಗಿರುತ್ತೆ. ಬೀನ್ಸ್ ಬೆಳೆ ಬಗ್ಗೆ ಇತ್ತೀಚೆಗೆ ನನ್ನದೇ ನಾನು ಬೆಳೆದಿರೋಂಥದ್ದು ಮತ್ತೆ ವಿಭಿನ್ನವಾದ ರೈತರ ಹತ್ರ ಎಲ್ಲ ಹೋಗಿ ಒಂದು ಮಾಹಿತಿ ಕಲೆಕ್ಟ್ ಮಾಡಿ ಹಾಕಿರ್ತೀನಿ. ಬಟ್ ಆದ್ರೂ ಅಷ್ಟೇ ಈ ಕೋಲ್ಡ್ ಕ್ಲೈಮೇಟಲ್ಲಿ ಒಂದು ಸ್ವಲ್ಪ ಬೀನ್ಸ್ ಗಿಡದ ಬೆಳವಣಿಗೆಗಳಾಗಲಿ ಎಲ್ಲ ಸ್ವಲ್ಪ ಕುಂಠಿತವಾಗೇ ಬರುತ್ತೆ. ಯಾಕಂತ ಹೇಳಿದ್ರೆ ಕೋಲ್ಡ್ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ನಾವೇ ಬೆಳಗ್ಗೆ ಹೊತ್ತು ಬಂದು ಹೊರಗಡೆ ಓಡಾಡ್ಲಿಕ್ಕೆ ಮೈಯೆಲ್ಲ ಬಿಕ್ಕುವಂಥದ್ದು. ಅದೇ ರೀತಿನೇ 24 hours ಬಂದು ವೆದರಲ್ಲೇ ಇರುವಂಥ ಬೀನ್ಸ್ ಬೆಳೆ ಅದು ಅಷ್ಟೇ, ಅದಕ್ಕೂ ಅದೇ ರೀತಿನೇ ಇರ್ತದೆ ಫೀಲಿಂಗು. ಸೊ ಅದನ್ನೆಲ್ಲ ಇದು ಮಾಡಿಕೊಂಡು ಯಾವ ರೀತಿಯಲ್ಲಿ ಒಂದು ಬೀನ್ಸ್ ಬೆಳೆನ ಮಾಡಿರ್ತಾರೆ, ರೈತರ ಹತ್ರ ಬಂದು ಒಂದಷ್ಟು ಮಾಹಿತಿ ತಗೊಳ್ಳೋಣ ಇದು ಈ ಬೆಳೆಗಳ ಬಗ್ಗೆ. ಇನ್ನಷ್ಟು ಮಾಹಿತಿಗಳು ಬನ್ನಿ ಹೋಗೋಣ. ಈಗ ನಮಸ್ಕಾರ, ನಿಮ್ಮ ವರ್ಷಗಳಿಂದ ನೀವು ಒಂದು ಕೃಷಿ ಕ್ಷೇತ್ರದಲ್ಲಿ ಇದ್ದೀರಾ ಸರ್? ನಾವು 40 ವರ್ಷನಿಕ ಮಾಡ್ತಾ ಇದ್ದೀವಿ. 40 ವರ್ಷದಿಂದ. ಸರ್, ನೀವು ಪ್ರಮುಖವಾಗಿ ಬೆಳೆಯುವಂತ ಬೆಳೆಗಳು ಯಾವ್ದು ಸರ್? ನಾವು ಆಲೂಗಡ್ಡೆ, ಟೊಮಾಟೊ, ಬೀನ್ಸ್. ಸರ್, ಈಗ ಬೀನ್ಸ್ ಬೆಳೆಗಳು ಬಂದು ಒಂದ್ ಸ್ವಲ್ಪ ಕೋಲ್ಡ್ ಕ್ಲೈಮೇಟ್ ಅಲ್ಲಿ ಗಿಡ ಒಂದ್ ಸ್ವಲ್ಪ ಒದರೋದು, ಬೆಳವಣಿಗೆ ಆಗೋದು ಕುಂಠಿತ ಅಂತ ಹೇಳ್ತಾರೆ, ನಿಜನಾ ಸರ್? ಅದೇ ಕೋಲ್ಡ್ ಅಲ್ಲಿ ಊತಿದ್ರೆ ಅವಾಗ ಆಗಲ್ಲ ಅಂದ್ರು, ತಿರ್ಗಾ ಇದು ಮಾಡ ಆಡಿತ್ತು, ಚೆನ್ನಾಗಿದೆ. ಸರ್, ಈಗ ಯಾವ್ದೇ ಒಂದು ಬೆಳೆ ಮಾಡ್ಬೇಕಂತ ಹೇಳಿದ್ರೇನು ನೆಲದ ತಯಾರಿಗೆ ಒಂದು ಪ್ರಮುಖ ಪಾತ್ರ ನಾವು ಕೊಡಬೇಕಾಗುತ್ತೆ. ನೆಲದ ತಯಾರಿ ವಿಚಾರಕ್ಕೆ ಬಂದಾಗ ಏನೆಲ್ಲ ಗೊಬ್ಬರಗಳನ್ನ ಕೊಡ್ತೀರಾ ಸರ್? ನಾವು ಜಾಸ್ತಿ 24 ಈ ಡ್ರಿಪ್ ಗೊಬ್ಬರ ಬಿಡ್ತೀರಿ. ಅಲ್ಲ, ನೀವಾಗ ನೆಲ ತಯಾರಿ ಮಾಡ್ತಿರಲ್ಲ, ನೆಲ ಉಳುಮೆ ಮಾಡಿ ತಯಾರಿ ಮಾಡುವಾಗ ಗೊಬ್ಬರ, ನಾಟಿ ಗೊಬ್ಬರ ಎಷ್ಟು ಕೊಡ್ತೀರಾ ಸ್ವಾಮಿ? ಇದಕ್ಕ ಒಂದು 11 ಟನ್ ಕೋಳಿ ಗೊಬ್ಬರ ಹಾಕಿದ್ರೆ 11 ಟನ್. ಆಮೇಲೆ ಇದು ನಾಟಿ ಗೊಬ್ಬರ ಹೊಡಿಲ್ಲ, ಮದ್ದುಗಳು ಅವೆಲ್ಲ ಹೊಡಿತಾ ಇರ್ತೀರಿ. ಓಕೆ, ಈಗ ನೀವ್ ಹೇಳಿದ್ರೆ ಒಂದು ಗೊಬ್ಬರಗಳು ಸೂಕ್ತ ಪ್ರಮಾಣದಲ್ಲಿ ಕೊಟ್ರೇನೆ ನಾವು ಪ್ರತಿಯೊಂದು ಬೆಳೆ ತೆಗಿಯಕ್ಕಾಗೋದು. ಇದಾದ್ಮೇಲೆ ಸರ್, ನೀವು ಹೇಳೋದಾದ್ರೆ ಈಗ ಬೆಡ್ ಪ್ರಿಪರೇಷನ್ ಮಾಡುವ ಟೈಮಲ್ಲಿ ಗೊಬ್ಬರಗಳನ್ನೆಲ್ಲ ಕೊಟ್ಟಿದ್ದಾದ್ಮೇಲೆ ಮಲ್ಚಿಂಗ್ ಪೇಪರ್ ಈಗ ಅವಶ್ಯಕತೆ ಇರುತ್ತೆ ಸರ್? ಕೋಲ್ಡ್ ಕ್ಲೈಮೇಟ್ ಅಲ್ಲೂ ಇರುತ್ತೆ, ಮಲ್ಚಿಂಗ್ ಪೇಪರ್ ಇರುತ್ತೆ, ಹಾಕ್ಲೇಬೇಕಂತೀರಾ? ನಾವು ಎರಡನೇ ಬೆಳೆ ಇದು ಫಸ್ಟ್ ಟೊಮಾಟೊ ಆಗುತ್ತಿದ್ರೆ ಇದೇ ಬೆಡ್ ಅಲ್ಲಿ ಟೊಮಾಟೊ ಮಾಡಿ ಈಗ ಬೀನ್ಸ್ ಮಾಡಿರೋದು. ಓಕೆ ಅಣ್ಣ. ಈಗ ಇದೆಲ್ಲ ಒಂದು ವಿಚಾರ ಆದ್ಮೇಲೆ ನಾವು ತಳಿ ಸೆಲೆಕ್ಷನ್ ಅಲ್ಲಿ ಒಂದು ಇಂಪಾರ್ಟೆನ್ಸ್ ಕೊಡ್ಬೇಕು. ತಳಿ ಸೆಲೆಕ್ಟ್ ನಾವು ಕರೆಕ್ಟ್ ಆಗಿರೋದು ಮಾಡಿಲ್ಲ ಅಂತ ಹೇಳಿದ್ರೆ ನಮ್ಗೆ ಬೆಳೆ ಅನ್ನೋದು ಅಷ್ಟು ಚೆನ್ನಾಗಿ ಆಗೋದಿಲ್ಲ. ನೀವು ಸೆಲೆಕ್ಟ್ ಮಾಡ್ಕೊಂಡಿರೋ ತಳಿ ಯಾವ್ದಂತ ಹೇಳ್ತೀವಿ? ನಾವು ಇದೇ ಮರಳಿಡನೆ, ನಾವು 15-20 ವರ್ಷ ಬೆಳಿತೀರಿ. ಮರಳಿಡನೆ ಮೊದ್ಲು ಒಂಥರ ಬೆಳೆಯೋರಿ ಬೀನ್ಸ್. ಈಗ ಇದು ಸೀಡ್ಸ್ ಅಲ್ಲಿ ಮರಳಿಡನೆ. ಮೊದ್ಲೆಲ್ಲ ಬಂದು ಈ ಕೆಳಗಡೆ ನೆಲದಲ್ಲೇ ಬಿಡುವಂತ ಬೀನ್ಸ್ ಗಳನ್ನ ಬೆಳೀತಾ ಇದ್ರಲ್ವಾ? ನಾವು ಸೆಲೆಕ್ಷನ್ ಬೀನ್ಸ್ ಬೆಳೆಯೋರಿ 40 ವರ್ಷ ಹಿಂದೆ ನೆಲದಲ್ಲೇ ಬಿಡೋದು. ಈಗ ಬಂದು ಮರಳಿಡ. ಅಣ್ಣ, 1 ಎಕರೆಗೆ ಎಷ್ಟು ಬೀಜ ಬೇಕಾಗ್ಬೋದು ಅಣ್ಣ? 1 ಎಕರೆಗೆ 4 kg. 4 kg ನಾ? ಈಗ ನೀವು ನೋಡೋದಾದ್ರೆ 2 ಲೈನ್ ನಾಟಿ ಮಾಡಿರ್ತೀರಲ್ವಾ? 2 ಲೈನ್ ನಾಟಿ ಮಾಡಿದ್ವಿ. ಓಕೆ, 2 ಲೈನ್ಗೆ 4 kg ಆದ್ರೆ ಸರೋಗುತ್ತಾ? 4 kg ಆದ್ರೆ ಸರೋಗುತ್ತೆ. ಸಾಲಿಂದ ಸಾಲಿಗೆ ತುಂಬಾ ವಿಶಾಲವಾದ ಅಂತರ ಕೊಟ್ಟಿರ್ತೀರಿ. ಎಷ್ಟು ಅಡಿ ಇದೆ ಅಣ್ಣ ಸಾಲಿಂದ ಸಾಲಿಗೆ? ಇದು 5.5 ಅಡಿ ಇದೆ. 5.5 ಅಡಿ. ಯಾವಾಗೂ ಅಷ್ಟೇ ಅಣ್ಣ, ಒಂದು ಸಾಲಿಂದ ಸಾಲಿಗೆ ಅಂತರ ಕಡಿಮೆ ಇದ್ರೆ ಫಸಲುಗಳು ಅಷ್ಟು ಕಚ್ಚಲ್ಲ ಅಂತ. ಸ್ವಲ್ಪ ಗಾಳಿ ಆಟ ಚೆನ್ನಾಗಿದ್ರೆ ಚೆನ್ನಾಗಿ ಫಸಲು ಕಚ್ಚುತ್ತೆ ಅಂತಾರಲ್ವಾ? ಸರ್, ಈಗ ಇದೆಲ್ಲ ಒಂದ್ ಸಾಲಿಂದ ಸಾಲಿಗೆ ಅಷ್ಟು ಅಂತರ ಕೊಟ್ಟಿದ್ದೀರಾ. ಬೀಜದಿಂದ ಬೀಜಕ್ಕೆ ಅಂತರ ನೋಡೋದಾದ್ರೆ ಎಷ್ಟು ಕೊಟ್ಟಿದ್ದೀರಾ? ಬೀಜದಿಂದ ಬೀಜಕ್ಕೆ ಅಂತರ ನೋಡೋದ್ರೆ 1.5 ಅಡಿ. 1.5 ಅಡಿ. ಸ್ವಲ್ಪ ಗಾಳಿ ಎಲ್ಲ ದೂರದಕ್ಕೆ ದೂರನೇ ಹಾಕಿರ್ತೀರಾ. ಇದೆಲ್ಲ ಆದ್ಮೇಲೆ ಸರ್, ಈಗ ಸ್ಟಾರ್ಟಿಂಗ್ ಅಲ್ಲಿ ಬಂದು ಗಿಡ ಇದು ಮೊಳಕೆ ಹುಟ್ಟಿದ್ಮೇಲೆ ಸಾಯ್ತದೆ ಅಂತ ಹೇಳ್ತಾರಲ್ಲ, ಆ ಟೈಮಲ್ಲಿ ಏನ್ ಮಾಡ್ತೀರಾ ಸರ್? ಸಾಯ್ದ್ರೆ ಏನಾದ್ರೂ ಮದ್ದು ಕೊಡ್ತಾರೆ, ಏನಾದ್ರೂ ಅದು ಸಾಯ್ತಾನೆ ಇರ್ತದೆ. ಎಷ್ಟು ಸಲ ಕೊಡ್ತೀರಾ ಮದ್ದು? ಅದು ಮದ್ದು 2 ಟ್ರಿಪ್ ಕೊಡ್ತೀರಿ. ಏನಾದ್ರೂ ನಿಂತು ಇಲ್ದವ್ರೆ ಇಲ್ಲ. ಅಲ್ಲಕ್ಕೂ ಕೆಲವೊಂದ್ ಸರ್ತಿ ಏನಂದ್ರೆ ಓತಾನೆ ಇರ್ತವೆ ನಾವ್ ಮಾಡಿದ್ರೇನು. ನೋಡ್ರಿ ಇಲ್ಲಿ ಗಿಡಗಳು 2 ಒಣಕೊಂಡವೆ, ಇಲ್ಲಿ ಬುಡದತ್ರ ಹೋಗ್ಬಿಡ್ತದಲ್ಲ. ಸರಿ ಸರ್, ಈಗ ಔಷಧಿಗಳ ವಿಚಾರಕ್ಕೆ ಬಂದಾಗ ಎಷ್ಟು ದಿನಕ್ಕೊಮ್ಮೆ ಔಷಧಿಗಳನ್ನ ಕೊಡ್ತೀರಾ ಸರ್ ಇದಕ್ಕೆ? ನಾವು ಒಂದು ವಾರಕ್ಕೆ ಒಂದ್ಸಾರಿ, 8 ದಿವಸಕ್ಕೊಂದ್ ದಿವಸ ಕಂಟಿನ್ಯೂ ಹೊಡಿತಾ ಇದ್ದೀವಿ ಮೊಳಕೆ ನಿಂಕ. ಇದಕ್ಕೆ ಸಾಮಾನ್ಯವಾಗಿ ಕಾಡೋ ಅಂತ ಬಾಧೆಗಳು, ರೋಗ ಬಾಧೆ ಆಗ್ಲಿ, ಕೀಟ ಬಾಧೆ ಫಸ್ಟ್ ಹೇಳ್ಬಿಡಿ. ಕೀಟ ಬಾಧೆ ಅಂದ್ರೆ ಏನೇನ್ ಬರುತ್ತೆ ಸರ್ ತೊಂದ್ರೆ? ಇದು ಟಿಪ್ಸು ಮೈಟ್ಸು ಬರ್ತದೆ ಸ್ಟಾರ್ಟಿಂಗು. ಅದನ್ನು ಸ್ಟಾರ್ಟಿಂಗ್ ನಿಂಗ ಕಂಟ್ರೋಲ್ ಮಾಡಿದ್ರೆ ಗಿಡ ಆಗೋದು. ಸ್ಟಾರ್ಟಿಂಗ್ ನಿಂಗ್ ಕಂಟ್ರೋಲ್ ಮಾಡ್ದೋದ್ರೆ ಕಷ್ಟ. ಅದಕ್ಕೆ ವಾರಕ್ಕೊಂದ್ಸರಿ, ವಾರಕ್ಕೊಂದ್ ಟ್ರಿಪ್ ಮದ್ದೊಡಿದ್ರೆ ನಾಜೂಕಾಗಿರ್ತದೆ ಗಿಡ, ಕ್ಲೀನ್ ಆಗಿ ಬರ್ತಾ ಇರ್ತದೆ. ವಾರಕ್ಕೊಂದ್ಸಲ ಟ್ರಿಪ್ಸು, ಮೈಟ್ಸು, ಆಮೇಲೆ ಹುಳುಗಳು ಇಷ್ಟ. ಇನ್ನೇನು ತೊಂದ್ರೆ ಬರೋದು? ರೋಗ ಲಕ್ಷಣಕ್ಕೆ ಬಂದಾಗ ಅಣ್ಣ ಏನೇನು ರೋಗಗಳು ಬರ್ತದೆ ಇದಕ್ಕೆ? ಇದಕ್ಕ ರೋಗ ಏನು ಬರಲ್ಲ.
ಸ್ವಲ್ಪ ಮಳ್ಸೋದು ಸ್ವಲ್ಪ ಕಷ್ಟ. ಮೊಳಕೆ ಮಳಿಸ್ಬಿಟ್ರೆ ನಿಮ್ಗೆ ಒಂದು ಅರ್ಧ ಬೆಳೆ ಅರ್ಧ ಬೆಳೆ ಮಾಡ್ದಂಗೆ. ಹಾ. ಈ ಮಳ್ಪು ಕರೆಕ್ಟ್ ಆಗಿ ಬಂದ್ರೆ ಹಾ. ಅರ್ಧ ಬೆಳೆ ಮಾಡ್ದಂಗೆ. ಮತ್ತೆ ಈ ಕಾಫಿ ರೆಸ್ಟ್ ಅಂತೆಲ್ಲ ಕೆಲವೊಂದು ರೋಗ ಹೇಳ್ತಾರೆ. ಅದು ಈ ಚಳಿಗಾಲದಲ್ಲಿ ವಿಪರೀತ ಮಳೆ ಅದ್ ಬಿದ್ರೆ ಈ ಹೂವು ಪಿಂದಿ ಎಲ್ಲ ಡ್ರಾಪ್ ಆಗೈತದೆ. ಅಂದ್ರೆ ನಿಮ್ಮ ತೋಟದಲ್ಲಿ ನೋಡೋದಾದ್ರೆ ಎಲ್ಲೋ ಕೆಲವೊಂದ್ ಕಡೆ ಬಿಟ್ರೆ ಇನ್ನ ಬೇರೆ ಕಡೆ ಎಲ್ಲ ಆ ರೀತಿ ಎಲ್ಲೂ ಆ ಕಾಣಿಸ್ಕೊಂತ ರೀತಿ ಇದೆ. ಇದು ಆತ ಇರಲ್ಲ. ಫಸ್ಟ್ ಈಗ ಇಂತ ಕಾಲದಾಗ ಇಂತ ಬೆಳೆ ಆತ ಇರಲ್ಲ. ಈ ಮಾಡ ಕ್ಲೈಮೇಟ್ ಚೆನ್ನಾಗಿತ್ತು. ಹಂಗಾದ್ರೆ ಕೋಲ್ಡ್ ಇದ್ದಿದ್ರೆ ಬೆಳೆ ಆತ ಇರಲ್ಲ. ಕೋಲ್ಡ್ ಇದ್ದಿದ್ರೆ ಇಷ್ಟು ಬೆಳೆ ಆತ ಇರಲ್ಲ. ಓಕೆ ಅಣ್ಣ, ಈಗ ಮತ್ತೆ ಫಸಲು ಕಚ್ಚಬೇಕು ಅಂತ ಹೇಳಿದ್ರೇನು ಈ ಫ್ಲವರ್ ಡ್ರಾಪ್ ಅನ್ನೋದು ಒಂದ್ ಸ್ವಲ್ಪ ಜಾಸ್ತಿ ಕಾಣಿಸ್ಕೊಂತಾ ಇರುತ್ತೆ. ಇದು ಫ್ಲವರ್ ಡ್ರಾಪ್ ಆಗದಿರ ಇರೋದಕ್ಕೆ ಏನೆಲ್ಲ ಇದನ್ನ ತಗೊಳ್ತೀರಾ? ಏನೋ ಔಷಧಿ ಹೊಡಿತೀರಿ, ಹೊಡೆದ್ರೇನು ಇದು ಮಾಡ ಕ್ಲೈಮೇಟ್ ಚೆನ್ನಾಗೈತೆ. ಕ್ಲೈಮೇಟ್ ಚೆನ್ನಾಗೈತೆ, ಅದಕ್ಕೋಸ್ಕರ ಹೂವು ಅದು ಡ್ರಾಪ್ ಆಗಲ್ಲ. ಅಣ್ಣ, ಈಗ 1 ಎಕರೆ ವಿಸ್ತೀರ್ಣಕ್ಕೆ ನೋಡೋದಾದ್ರೆ ನಾವು ಸರಿ ಸುಮಾರು ಒಂದು ಈಲ್ಡ್ ವಿಚಾರಕ್ಕೆ ಬಂದಾಗ ಎಷ್ಟು ತಗೊಬಹುದು ನಿಮ್ಮ ಅಂದಾಜು? ಅಂದ್ರೆ ನಿಮ್ಮ ಹಿಂದಿನ ದಿನಗಳಲ್ಲಿ ನೀವು ಎಷ್ಟು ತಗೊಂಡಿರ್ಬೋದು? 10 ಟನ್ನು. ಒಂದ್ ಎಕರೆ ವಿಸ್ತೀರ್ಣಕ್ಕೆ ನಾವು ನೀಟಾಗಿ ಮೇಂಟೈನ್ ಮಾಡಿದ್ರೆ 10 ಟನ್ ಕೊಯ್ತದೆ. ಮತ್ತೆ ಅಣ್ಣ, ಕಡ್ಡಿಗಳು ವಿಚಾರಕ್ಕೆ ಬಂದಾಗ ಇದಕ್ಕೆ ಕಡ್ಡಿಗಳು ಡಬಲ್ ಹಾಕೋದು ಸೂಕ್ತನ, ಸಿಂಗಲ್ ಹಾಕೋದು ಸೂಕ್ತ? ಡಬಲ್ ಹಾಕೇಬೇಕು. ಸಿಂಗಲ್ ಹಾಕಿದ್ರೆ ಬೆಳೆಯಕ್ಕಾಗಲ್ಲ, ಬೆಳೆಯಕ್ಕಾಗೋದಿಲ್ಲ ಅಂತೀರಾ? ಓಕೆ ಸರ್, ಈಗ ನೀವೆಲ್ಲ ಡಬಲ್ ಕಡ್ಡಿನೇ ಹಾಕಿ. ಡಬಲ್ ಕಡ್ಡಿ ಇಲ್ಲಿ ನೋಡೋದಾದ್ರೆ ಇದೇನೋ ಸಪೋರ್ಟಿಂಗ್ ಗೆ ಈ ತರ ಮಾಡಿರ್ತೀರಾ, ಇದೇನಕ್ಕೆ ಸರ್ ಹಾಕೋದು? ಇದು ಅದೇ ಸೆಂಟ್ರಾಗ ಈ ಸಪ್ರ ಮೇಲೆ ಇರ್ತದೆ, ಆ ಕಡೆ ಎಲ್ಲ ಹೊಲ್ಟೋತದೆ. 2 ಕಡೆನು ಬಿಟ್ರೆ ಈಗ ಇಲ್ಲಿ ಬೀನ್ಸ್ ಚೆನ್ನಾಗ್ ಬರ್ತದೆ. ಇಲ್ಲಿ ಮೇಲ್ಗಡೆ ಚಪ್ಪರ್ ಟೈಪ್ ಮಾಡ್ಬಿಟ್ರೆ ಬೀನ್ಸ್ ಚೆನ್ನಾಗಿ ಬರ್ತದೆ. ಈ ಕಡ್ಡಿಗಳು ಸಪೋರ್ಟ್ ಅಂತ ಹಾಕಿರ್ತೀರಾ. 2ನೇ ಬೆಳೆ ಆದ್ರೂ ಸಹ ನೀವು ಇದಕ್ಕೆ ತುಂಬಾ ಕೇರ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿರ್ತೀರಾ. ಮತ್ತೆ ಈ ಇತ್ತೀಚಿನ ದಿನಗಳಲ್ಲಿ ಪ್ರೈಸ್ ವಿಚಾರಕ್ಕೆ ಬಂದಾಗ ಒಂದ್ ಸ್ವಲ್ಪ ಕಡಿಮೆ ಅಂತ ಇದಾರೆ. ಇದು ಏನು ಐಟಮ್ ಜಾಸ್ತಿ ಆಗಿದೆ ಅನ್ನೋದ, ಇಲ್ಲ ವ್ಯಾಪಾರಸ್ಥರು ಕಡಿಮೆ ಆಗಿದ್ದಾರೆ? ಇದು ಐಟಮ್ ಅವರೆಕಾಯಿ ಕಾಲ ಈಗ ಸ್ವಲ್ಪ ವೀಕು ಇದೆ. ವರ್ಷನೂ ಇದೇ ತರ ಬರ್ತದೆ. ಬೇಸಿಗೆಯಲ್ಲಿ ಇಂತ ಬೆಳೆ ಮಾಡಿದ್ರೆ ಸುಮಾರು ದುಡ್ಡು. ಬೇಸಿಗೆಯಲ್ಲಿ ಈ ಬೆಳೆ ಮಾಡೋದಕ್ಕೆ ಕಷ್ಟ ಆಗುತ್ತಲ್ವಾ? ಕಷ್ಟ ಆಗುತ್ತೆ. ಬೇಸಿಗೆಯಲ್ಲಿ ಈ ತರ ಬರಲ್ಲ. ಗೊಬ್ಬರಗಳು ಎಷ್ಟೆಷ್ಟು ದಿನಕ್ಕೆ ಒಮ್ಮೊಮ್ಮೆ ಕೊಡ್ತೀರಾ? ನಾವು ವಾರಕ್ಕೊಂದ್ಸರಿ ಕೊಡ್ತೀರಿ. ವಾರಕ್ಕೊಂದ್ಸಲಿ ಗೊಬ್ಬರ, ವಾರಕ್ಕೊಂದ್ಸಲಿ ಔಷಧಿ ಕೊಡ್ತಾ ಇರ್ತೀರಾ. ಇದನ್ನ ಮತ್ತೆ ಇದನ್ನ ಬಿಟ್ರೆ ಮಾರ್ಕೆಟಿಂಗ್ ವಿಚಾರಕ್ಕೆ ಹೋದಾಗ ನೀವು ಎಲ್ಲಿಗೆ ಇದನ್ನ ಮಾರ್ಕೆಟಿಂಗ್ ಮಾಡ್ತೀರಾ? ನಾವು ಮಾಲೂರು ಬಿಟ್ರೆ ಮೆಡ್ರಾಸ್. ನೀವು ಡೈರೆಕ್ಟ್ ಆಗಿ ಮೆಡ್ರಾಸ್ಗೆ ಮಾರ್ಕೆಟಿಂಗ್ ಮಾಡ್ತೀರಾ? ವ್ಯಾಪಾರಸ್ಥರೆಲ್ಲ ಗೊತ್ತಿರ್ತಾರಣ್ಣ? ಗೊತ್ತಿರ್ತಾರೆ. ಈಗ ಮಾಲೂರಲ್ಲಿ ಹಾಕೋದಾದ್ರೆ, ಸೊ ಇವಾಗ ಮಾಲೂರಲ್ಲಿ ಏನ್ ರೇಟ್ ನಡೀತಾ ಇದೆ, ಮೆಡ್ರಾಸ್ ಏನ್ ನಡೀತಾ ಇದೆ? ಪ್ರೆಸೆಂಟ್ ರೇಟ್ ಏನಿದೆ? ಪ್ರೆಸೆಂಟ್ ರೇಟು 32 ಮಾಲೂರು, 35 ಮನೆ ಮೆಡ್ರಾಸ್ ಹಾಕಿರೋದು. 35 ಇಲ್ಲ ಹಾಕಿದ್ರೆ ನಿಮ್ಗೆ ಕಮಿಷನ್ ಇದೆಲ್ಲ ಒಂದ್ ಸ್ವಲ್ಪ ಇರ್ತದಲ್ವಾ ಸರ್? ಇರ್ತದೆ. ಓಕೆ ಸರ್, ಇದೆಲ್ಲ ಇಷ್ಟೆಲ್ಲ ಒಂದು ಪುಟ್ಟದಾದ ಮಾಹಿತಿ ನಮ್ ಜೊತೆ ಹಂಚ್ಕೊಂಡಿದ್ದಕ್ಕೆ ನಿಮ್ಗೆ ನಮ್ ಕಡೆಯಿಂದ ಮತ್ತೆ ನಮ್ಮ ಚಾನಲ್ ಅಲ್ಲಿ ಯಾರೆಲ್ಲ ಈ ವಿಡಿಯೋ ನೋಡಿದಾರೆ ಅವ್ರ ಕಡೆಯಿಂದ ಧನ್ಯವಾದಗಳು. ಇದಕ್ಕೆ ಗೂಟ ಜಾಸ್ತಿ. ಗೂಟಗಳು ಇವಾಗ 1 ಎಕರೆಗೆ ಎಷ್ಟು ಗೂಟ ಬೇಕಾ? 1 ಎಕರೆಗೆ 2000 ಗೂಟ ಬೇಕು. 2000 ಗೂಟ ಬೇಕಾ? ಗೂಟಗಳಿಲ್ಲ ಅಂದ್ರೆ ಇದು ಬೆಳೆನೇ ಇಲ್ಲ. ಗೂಟ ಬೆಲೆ ಜಾಸ್ತಿ. ಸರಿ ಅಣ್ಣ, ಇದೆಲ್ಲ ಹಂಚ್ಕೊಂಡಿದ್ದಕ್ಕೆ ಮಾಹಿತಿ ನಮ್ ಕಡೆಯಿಂದ ಧನ್ಯವಾದಗಳು ಅಣ್ಣ.